ಎಲ್ಲ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾವು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ 2026 ಅಪ್ಲೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ಜುಲೈ 11th ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಆಗಿ. ಸೊ ಈ ವಿಡಿಯೋದಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಗೈಸ್, ಅದಕ್ಕೂ ಮುಂಚೆ ನೀನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಸೊ ಗೈಸ್, ನೀವು ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ, ಯಾವ್ದಾದ್ರು ಒಂದಿಲ್ಲ ಕ್ರೋಮ್ ಓಪನ್ ಮಾಡಿ. ಸೊ ಓಪನ್ ಮಾಡಾದ್ಮೇಲೆ ಇಲ್ಲಿ ನೀವು KE ಅಂತ ಸರ್ಚ್ ಮಾಡಿ. KE ಅಂತ ಸರ್ಚ್ ಮಾಡಾದ್ಮೇಲೆ ಇಲ್ಲಿ ಮೊದಲೇ ಬರುತ್ತೆ ನೋಡಿ ನಿಮಗೆ ಕರ್ನಾಟಕ CET ಅಂತ, ಅಲ್ಲಿ ಟ್ಯಾಪ್ ಮಾಡಿ. ಸೊ ಇದಾದ್ಮೇಲೆ ಇಲ್ಲಿ ಮೇಲ್ಗಡೆ ನೋಡ್ಬೋದು 3 ಬಾರ್ಸ್ ಇದೆ ನೋಡಿ, 3 ಲೈನ್ಸ್, ಅಲ್ಲಿ ಕ್ಲಿಕ್ ಮಾಡಿ ರೆಕ್ರೂಟ್ಸ್ಮೆಂಟ್ ಅಂತ ಕ್ಲಿಕ್ ಮಾಡಿ KEA RPC ಅಂತ ಕ್ಲಿಕ್ ಮಾಡಿ. ಸೊ ಈ ರೀತಿ ಬಂದಾದ್ಮೇಲೆ ಗೈಸ್, ಇಲ್ಲಿ ನೀವು ಕನ್ನಡದಲ್ಲಿ ಕಾಣಿಸ್ತದೆ ನೋಡಿ ನೇಮಕಾತಿ ಅಂತ, ಅದರ ಮೇಲೆ ಟ್ಯಾಪ್ ಮಾಡಿ. ಸೊ ಮತ್ತೆ ಇಲ್ಲಿ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ನೇಮಕಾತಿ ಮೇಲೆ ಕ್ಲಿಕ್ ಮಾಡಿ, ಮತ್ತು ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ 2026 ಅಂತಿದೆ ನೋಡಿ. ಇದರಲ್ಲಿ ಆ್ಯಕ್ಚುಲಿ ಗೈಸ್ ನಾನು non-HK ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಮೊದಲನೇ ಸೆಲೆಕ್ಟ್ ಮಾಡಿ RPC ಅಂತ. ಓಪನ್ ಮಾಡಾದ್ಮೇಲೆ ಇಲ್ಲಿ ನೋಡ್ಬೋದು ನೀವು ಗ್ರಾಮ ಆಡಳಿತ ಅಧಿಕಾರಿ ಅರ್ಜಿ ಲಿಂಕ್ ಅಂತ, ಇಲ್ಲಿ ಟ್ಯಾಪ್ ಮಾಡಿ ನೀವು. ಸೊ ಓಪನ್ ಮಾಡಿದ್ಮೇಲೆ ಗೈಸ್ ನಿಮಗೆ ಈ ರೀತಿ ಕಾಣುತ್ತಿದ್ದು. ಸೊ ಫಸ್ಟ್ ನೀವು ರಿಜಿಸ್ಟರ್ ವಿಯಾ ಡಿಜಿಲಾಕರ್ ಅಂತ ಕೊಡಿ ಗೈಸ್. ಸೊ ಗೈಸ್ ನೋಡ್ಬೋದು ಇವಾಗ ಇಲ್ಲಿ ಈ ರೀತಿ ಓಪನ್ ಆದಮೇಲೆ ನೀವು ಮೊಬೈಲ್ ನಂಬರ್ ಹಾಕಿ, ಮತ್ತೆ OTP ಬರುತ್ತೆ, ಮತ್ತೆ OTP ಹಾಕಿ. ಸೊ OTP ವೆರಿಫೈ ಆದಮೇಲೆ ಗೈಸ್ ನೀವು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಸೆಟ್ ಮಾಡ್ಕೋಬೇಕು, ಮತ್ತು ನಿಮ್ಮದು ಮೇಲ್ ID ಕೊಡಬೇಕು. ಸೊ ನೀವು ಸೆಟ್ ಮಾಡ್ಕೊಳ್ಳಿ ಯೂಸರ್ ನೇಮು, ಅಂದರೆ ನೇಮ್ ಪ್ಲಸ್ ಅಂದರೆ ಕ್ಯಾಪ್ ಆಲ್ಫಾಬೆಟಿಕ್ ಮತ್ತು ನಂಬರ್ ಸೆಟ್ ಮಾಡ್ಕೋಬೇಕು ನೀವು, ಮತ್ತು ಮೇಲ್ ID ಕೊಡಿ. ನೆಕ್ಸ್ಟ್ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳಿ. ಸೊ ಸೇಮ್ ಪಾಸ್ವರ್ಡ್ ಇಲ್ಲೇ ಟೈಪ್ ಮಾಡಿ. ಸೊ ಗೈಸ್ ನೋಡ್ಬೋದು ನೀವು ಇಲ್ಲಿ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಕಂಪ್ಲೀಟ್ ಅಂತ ಬಂತು. ಸೊ ಈಗ ನೀವು ಅಲ್ಲಿ ಯೂಸರ್ ನೇಮು ಏನು ಟೈಪ್ ಮಾಡಿದರೆ ಇಲ್ಲಿ ಟೈಪ್ ಮಾಡಿ. ಸೊ ಲಾಸ್ಟ್ 4 ಡಿಜಿಟ್ ನಂಬರ್ ಹಾಕಿ ನಿಮ್ಮದು. ಗೆಟ್ OTP SMS ಅಂತಲೇ ಕೊಡಿ, ಸೆಂಡ್ OTP. ಸೊ OTP ಎಂಟ್ರ್ ಮಾಡಿ. ಓಕೆ, ನೆಕ್ಸ್ಟ್ ಪಾಸ್ವರ್ಡ್ ಹಾಕಿ. ಈಗ ಸೆಟ್ ಮಾಡ್ಕೊಂಡಿದ್ದೀರಲ್ಲ ಅದೇ ಪಾಸ್ವರ್ಡ್ ಗೈಸ್. ಸೊ ಗೈಸ್ ನೋಡ್ಬೋದು ನೀವು, ನಿಮಗೆ ಲಾಗಿನ್ ಆದಮೇಲೆ ಪೋರ್ಟಲ್ ಈ ರೀತಿ ಕಾಣುತ್ತೆ. ಸೊ ಗೈಸ್ ನಿಮ್ಗೆ ಈ ರೀತಿ ಓಪನ್ ಆದಮೇಲೆ ಇಲ್ಲಿ ಲೆಫ್ಟ್ ಸೈಡಲ್ಲಿ 3 ಲೈನ್ ಕಾಣಿದೆ, ಅಲ್ಲಿ ಟ್ಯಾಪ್ ಮಾಡಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮದು ಡಿಜಿಲಾಕರ್ ಡಾಟಾ ತೊಗೊಂಡು ನಿಮಗೆ ಒಂದಷ್ಟು ಡಾಟಾ ಬಂದಿರುತ್ತೆ. ಸೊ ಮಿಕ್ಕಿದ್ದು ನೀವು ಮ್ಯಾಂಡೇಟ್ರಿ ಇರೋದು ಡಾಟಾ ಟೈಪ್ ಮಾಡಿ. ಫಾದರ್ ನೇಮ್ ಮತ್ತು ಮದರ್ ನೇಮ್ ಕೊಡಿ. ಸೊ ನಿಮ್ಮದು ನೇಟಿವ್ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮ್ಮದು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ.
ಮತ್ತು ತಾಲೂಕು ಗೈಸ್. ಸೊ ಅಡ್ರೆಸ್ ಪಿನ್ ಕೋಡ್ ತೊಗೊಂಡಿದೆ. ಇನ್ನು ನೆಕ್ಸ್ಟ್ ನೀವು ಕನ್ನಡ ಮೀಡಿಯಮಲ್ಲಿನಾದ್ರು ಫಸ್ಟು 10th ನೀವು ಓದಿದ್ದೀರಾ ಅಂದರೆ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕೊಡಿ. ಮ್ಯಾರಿಡ್ ಆಗಿದರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಎಸ್ ಅಂತ, ಇಲ್ಲ ಅಂದರೆ ನೋ ಅಂತ ಕೊಡಿ. ಸೊ ನೆಕ್ಸ್ಟ್ ನಿಮ್ಮದು ಮೇಲ್ ಐ ಡಿ ಆ್ಯಕ್ಚುಲಿ ಆಲ್ಟರ್ನೇಟ್ ಕೊಡಬೇಕು ಗೈಸ್, ಕೊಟ್ಟಿರೋದನ್ನೇ ಕೊಡಬೇಡಿ. ಆಲ್ಟರ್ನೇಟ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡಿ. ಸೊ ಹೈಟ್ ಮತ್ತು ವೆಯ್ಟು ಇದೇನು ಮ್ಯಾಂಡೇಟ್ರಿ ಕೇಳಿಲ್ಲ, ಸೊ ನಿಮ್ಮ ಚಾಯ್ಸ್ ಅದು ಕೊಡೋದು. ಮತ್ತು ನೀವೇನಾದ್ರು ಪ್ರೀವಿಯಸ್ಸಲ್ಲಿ ಗೈಸ್ KE ಮತ್ತು KPSC ಕಡೆಯಿಂದ ಏನಾದ್ರು ಕಂಡಕ್ಟ್ ಮಾಡಿರೋ ಕನ್ನಡ ಎಕ್ಸಾಮಲ್ಲಿ ಪಾಸ್ ಆಗಿದರೆ ನೀವು ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡ್ಬೋದು. ಸೊ ಡೇಟ್ ಆಫ್ ಪಾಸಿಂಗ್ ಮತ್ತು ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು. ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ KE ಆರ್ KPSC ಇದು. ಸೊ ಗೈಸ್ ನಿಮ್ಮದು ರಿಜಿಸ್ಟರ್ ನಂಬರ್ ಮತ್ತು ಡೇಟ್ ಆಫ್ ಪಾಸಿಂಗ್ ಹಾಕಾದ್ಮೇಲೆ ಸೇವ್ ಅಂತ ಕೊಡಿ. ಹೈಟ್ ವೆಯ್ಟ್ ರಿಕ್ವೈರ್ಡ್ ಅಂತಿದೆ ಗೈಸ್, ಸೊ ಮ್ಯಾಂಡೇಟ್ರಿ ಇದು ಹಾಕಲೇಬೇಕು ಗೈಸ್. ನಿಮ್ಮದು ಟೈಪ್ ಮಾಡಿ ನಿಮ್ಮದು ಹೈಟ್ ಮತ್ತು ವೆಯ್ಟ್. ಸೊ ಸೇವ್ ಅಂತ ಕೊಡಿ. ಸೊ ನೆಕ್ಸ್ಟ್ ಫಸ್ಟ್ ಸ್ಟೆಪ್ ಆದಮೇಲೆ ಗೈಸ್ ನೀವು ಸೆಕೆಂಡ್ ನೋಡ್ಬೋದು, SSLC ನಿಮ್ಮದು ರಿಜಿಸ್ಟರ್ ನಂಬರ್ ಕೊಡಿ. ಸೊ ಗೈಸ್ ನೀವು ರಿಜಿಸ್ಟರ್ ನಂಬರ್ ಹಾಕಿದ ತಕ್ಷಣ ನೋಡ್ಬೋದು ನಿಮ್ಮದು ಬೋರ್ಡು ನೇಮು ಮತ್ತು ಏನೇನಿದೆ ಡೀಟೇಲ್ಸ್ ನಿಮ್ಮದು 10th ಎಲ್ಲ ಆಟೋಮೆಟಿಕ್ ಬಂದಿದೆ. ನೀವು ಫಸ್ಟ್ 10th ಮೀಡಿಯಮ್ ಆಫ್ ಸ್ಟಡಿ ನೀವು ಯಾವುದಂತ ಕೊಡಿ, ಅಂದರೆ 10th ಸ್ಟ್ಯಾಂಡರ್ಡಲ್ಲಿ ಯಾವ ಮೀಡಿಯಮ್ ಓದಿದ್ದೀರಾ ಅಂತ. ಸೊ ಅದಾದಮೇಲೆ ನೆಕ್ಸ್ಟ್ ನೀವು ಕನ್ನಡ ವಿಷಯ ಪ್ರಥಮ ಅಥವಾ ದ್ವಿತೀಯ ಭಾಷೆಯೊಂದಿಗೆ 10ನೇ ತರಗತಿಯಲ್ಲಿ ಪೂರ್ಣಗೊಳಿಸಿದ್ದೀರಾ, ಅದು ನೀವು ಎಸ್ ಆರ್ ನೋ ಅಂತ ಕೊಡಿ. ಆ್ಯಕ್ಚುಲಿ ಇದು ನಿಮ್ಮ ಮಾರ್ಕ್ಸ್ ಕಾರ್ಡ್ ನೋಡ್ಕೊಂಡು ಸೆಲೆಕ್ಟ್ ಮಾಡಿ ಗೈಸ್, ಇದು ಪ್ರಥಮ ಅಥವಾ ದ್ವಿತೀಯ ಭಾಷೆನ ಅಂತ. ಇನ್ನು ಸ್ಕೂಲು ಪರ್ಸೆಂಟೇಜು ಎಲ್ಲ ನಿಮಗೆ ಆಟೋಮೆಟಿಕ್ ಬರುತ್ತೆ. ಇದೆಲ್ಲ ಬಂದಾದಮೇಲೆ ಗೈಸ್ ಒಂದು ಸ್ವಲ್ಪ ಚೆಕ್ ಮಾಡ್ಕೊಂಡು ಸೇವ್ ಅಂತ ಕೊಡಿ. ಸೇವ್ ಕೊಟ್ಟಾದ್ಮೇಲೆ ಗೈಸ್ ಈಗ ನೀವೇನಾದ್ರು PUC ಮೇಲೆ ಅಪ್ಲೈ ಮಾಡ್ತಿದ್ರೆ ಎಸ್ ಅಂತ ಕೊಡಿ. PUC ಮೇಲೆ ಇಲ್ಲ ಅಂದರೆ ನೀವು ನೋ ಅಂತ ಕೊಡ್ಬೋದು. ಇನ್ನು PUC ಮೇಲೆ ನೋಡಿದ್ರೆ ಗೈಸ್ ನಿಮ್ಮದು ರಿಜಿಸ್ಟರ್ ನಂಬರು, ಇಯರ್ ಆಫ್ ಪಾಸಿಂಗ್ ಮತ್ತು ಮಂತು, ಯಾವ ಬೋರ್ಡು ಮತ್ತು ಕಾಲೇಜ್ ನೇಮು, ಇದಿಷ್ಟು ಕೊಡ್ಬೋದು ಗೈಸ್. ನಿಮ್ದು ಏನಾದ್ರು PUC ಎಲ್ಲ ಡಿಪ್ಲೊಮಾ ಮೇಲೆ ಮಾಡ್ತಾಯಿದ್ದೀರಾ ಅಂದರೆ ನೋ ಅಂತ ಕೊಡಿ. ನೋ ಅಂತ ಕೊಟ್ಟು ಸೇವ್ ಕೊಡಿ. ಸೇವ್ ಕೊಟ್ಟಾದ್ಮೇಲೆ ಗೈಸ್ ಇಲ್ಲಿ ನೀವು ನೋಡ್ಬೋದು ಜನರಲ್ ಮೆರಿಟ್ ಮೇಲೆ ಆಗ್ತಾಯಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ರಿಲಿಜಿಯನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್ ನಿಮ್ಮದು ಏನಂತ. ಇನ್ನು ನೀವು ಹೆಚ್ಚಿಗೆ ಆಗ್ತಾಯಿದ್ದೀರಾ ಅಂದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ಅಂದರೆ ಹೈದರಾಬಾದ್ ಕರ್ನಾಟಕ ಹಾಕೋದಾದ್ರೆ ಎಸ್ ಅಂತ ಕೊಟ್ಕೊಳ್ಳಿ. ಇನ್ನು ಗ್ರಾಮೀಣ ಅಧ್ಯಯನ ಮೀಸಲಾತಿ ಅಂದರೆ ಗೈಸ್ ನೀವು ಫಸ್ಟು 10th ಗ್ರಾಮೀಣ ಕ್ಯಾಟಗರಿಗೆ ಬಿಲಾಂಗ್ ಆಗ್ತೀರಾ ಅಂದರೆ ಗ್ರಾಮೀಣದಲ್ಲಿ ಓದಿದ್ದೀರಾ ಅಂದರೆ ನೀವು ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ಇನ್ನು ನೀವು ಯಾವ ಡಿಸ್ಟ್ರಿಕ್ಕಿಗೆ ಅಪ್ಲೈ ಮಾಡ್ತಾಯಿದ್ದೀರಾ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಸೇವ್ ಕೊಡಿ. ಸೊ ನೆಕ್ಸ್ಟ್ ನೀವು ಕ್ಲೈಮ್ಸ್ ಆ್ಯಂಡ್ ಎಕ್ಸಾಮ್ಷನ್ ಅಂತ ನೋಡ್ಬೋದು. ನೀವು ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್ ಅಂತ ಕೇಳ್ತಿದ್ದೆ, ಎಸ್ ಆರ್ ನೋ ಅಂತ ಕೊಟ್ಕೊಳ್ಳಿ. ನೀವೇನಾದ್ರು ಇದು ಕ್ಲೈಮ್ ಮಾಡ್ತಿದ್ರೆ ಆ್ಯಕ್ಚುಲಿ ಎಸ್ ಅಂತ ಕೊಟ್ಟರೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಬೇಕು ಅದರದ್ದು ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್ದು. ಇದ್ರೆ ಎಸ್ ಅಂತ ಕೊಟ್ಟು ನಂಬರ್ ಹಾಕಿಲ್ಲ ನೋ ಅಂತ ಕೊಡಿ. ಸೊ ನೆಕ್ಸ್ಟ್ ಹ್ಯಾವ್ ಯು ಬಿನ್ ಡಿಪಾರ್ಡ್ KPSC ಎಕ್ಸಾಮಿಂದ ಡಿಪಾರ್ ಆಗಿದ್ದೀರಾ ಇಲ್ಲ ಅಂತ, ಸೊ ನೋ ಅಂತ ಕೊಡಿ. ಇನ್ನು ಎನಿ ಕ್ರಿಮಿನಲ್ ಕೇಸಸ್ಸು ಆ್ಯಕ್ಚುಲಿ ನೋ ಅಂದರೆ ಕಂಪ್ಯೂಟರ್ ನಾಲೆಜ್ ಇದ್ದರೆ ಎಸ್ ಅಂತ ಕೊಡಿ ಗೈಸ್, ಇಲ್ಲ ಅಂದರೆ ನೋ ಅಂತ ಕೊಡಿ. ಇನ್ನು ಏಜ್ ರಿಲ್ಯಾಕ್ಸೇಷನ್ ಗೈಸ್ ನಿಮ್ಗೆ ಗೊತ್ತೇ ಇದೆ, ನೋಟಿಫಿಕೇಷನ್ ಚೆಕ್ ಮಾಡಿ ಆ್ಯಕ್ಚುಲಿ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಏಜ್ ರಿಲ್ಯಾಕ್ಸೇಷನ್ ಅಂತ ಅದು ನೋಡ್ಕೊಂಡು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಇನ್ನು ನೀವು ಯಾವುದೇ ಚೇತನ ಮೀಸಲು ಪಡೆಯಲು ಬಯಸಿದ್ರೆ ನೀವೇನಾದ್ರು ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಗೈಸ್ ನೀವು ಅದು ಎಸ್ ಅಂತ ಕೊಟ್ಟು ಇಲ್ಲಿ ನಿಮ್ಮದು ಏನಿದೆ ಪ್ರಾಬ್ಲಮ್ ಅದು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೈ ಮಾಡೋದಿಲ್ಲ ಅಂದರೆ ನೋ ಅಂತಲೇ ಕೊಡಿ. ಸೊ ಇದಾದಮೇಲೆ ಸೇವ್ ಡೀಟೇಲ್ಸ್ ಅಂತ ಕೊಡಿ, ನೆಕ್ಸ್ಟ್ ಅಂತ ಕೊಡಿ. ಸೊ ನೆಕ್ಸ್ಟ್ ಇನ್ನು ಶಿಕ್ಷಣ ಅರ್ಹತೆ ವಿವರಗಳು ಕ್ವಾಲಿಫಿಕೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮದು ಏನು ಮಾಡಿದಿರಾ ಅಂತ, ಹೈಯೆಸ್ಟ್ ಯಾವುದಂತ. ಆ್ಯಕ್ಚುಲಿ ಅಂಡರ್ ಗ್ರ್ಯಾಜುಯೇಟ್ ಅಂದರೆ ಡಿಗ್ರಿ ಮಾಡಿದರೆ ನೀವು ಅಂಡರ್ ಗ್ರ್ಯಾಜುಯೇಟ್ ಅಂತ ಕೊಟ್ಕೊಳ್ಳಿ, ಯಾವುದಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಲ್ಲಿ.
ಆ್ಯಕ್ಚುಲಿ ಡಿಪ್ಲೊಮಾ ಮಾಡಿರೋರು ಗೈಸ್. ನೀವಿಲ್ಲ ಅಂದರೆ ಇಲ್ಲಿ ಡಿಪ್ಲೊಮಾ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಪ್ಲೊಮಾ ಸೊ ನೆಕ್ಸ್ಟ್ ನಿಮ್ಮದು ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್. ಸೊ ನಿಮ್ಮ ಕಾಲೇಜ್ ನೇಮ್ ಟೈಪ್ ಮಾಡಿ. ಸೊ ಎಷ್ಟು ನಿಮ್ಮದು ಡಿಪ್ಲೊಮಾ ಡೀಟೇಲ್ಸ್ ಹಾಕಿದ್ಮೇಲೆ ಇನ್ನು ಕೆಳಗಡೆ ಬಂದರೆ ರೆಕಗ್ನೈಸ್ಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ, ಆ್ಯಕ್ಚುಲಿ ಗೌರ್ಮೆಂಟ್ ಕಾಲೇಜ್. ಸೊ ನೆಕ್ಸ್ಟು ನಿಮ್ಮದು ಮಾರ್ಕ್ಸ್ ಎಲ್ಲರೂ ಎಂಟ್ರಿ ಮಾಡ್ಬೋದು, ಇಲ್ಲಾಂದರೆ CGPA ಎಲ್ಲರೂ ಎಂಟ್ರಿ ಮಾಡ್ಬೋದು. ಇನ್ನು ಕೋರ್ಸ್ ಡ್ಯೂರೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಯರ್ ಆಫ್ ಪಾಸಿಂಗ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಾರಿ, 2000 ನಿಮ್ಮ ಕೋರ್ಸ್ ಯಾವ್ದು ಮಾಡಿದ್ದೀರಾ ಅಂತ ಹಾಕೊಳ್ಳಿ. ಸಿವಿಲ್ ಇಂಜಿನಿಯರ್ ಜನರಲ್. ಸೊ ನೆಕ್ಸ್ಟು ಸೇವ್ ಅಂತ ಕೊಡಿ. ಕ್ವಾಲಿಫಿಕೇಷನ್ ಅಪ್ಡೇಟ್ ಆಯಿತು ಇವಾಗ ನೋಡ್ಬೋದು. ಸೊ ನೀವು ಮತ್ತೆ ಬೇರೆದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾದ್ರು ಕೊಡ್ತೀರಾ ಅಂದರೆ ಆ್ಯಡ್ ಮಾಡಿ ಅದನ್ನು ಕೊಡ್ಬೋದು. ಈಗ ನೋಡ್ಬೋದು ನೀವು ಇಲ್ಲಿ ಸೆಕೆಂಡ್ ಒನ್ ಇದೆ. ಸೊ ಇದರಲ್ಲಿ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀರಾ ಅಂದರೆ ಅದನ್ನು ಕೊಡಿ. ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್. ಸೊ ನಿಮ್ದು ಇಲ್ಲಿಗೆ ಡಿಗ್ರಿ ಡೀಟೇಲ್ಸ್, ಯೂನಿವರ್ಸಿಟಿ, ಕಾಲೇಜ್ ನೇಮ್, ರಿಜಿಸ್ಟರ್ ನಂಬರ್ ಮತ್ತು ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇಲ್ಲಿ ಆ್ಯಕ್ಚುಲಿ ಗೈಸ್ ಇಲ್ಲಿ ಪೂರ್ತಿ ನೇಮ್ ತೊಗೋತಾ ಇಲ್ಲ. ಸೊ ನೀವು ಶಾರ್ಟ್ ಫಾರ್ಮಾಗಿ ಕೊಟ್ಕೋಬೋದು. ಯಾವುದಂತ ಕಾಲೇಜ್ ನೇಮ್ ಎಂಟ್ರಿ ಮಾಡಿ. ಸೊ ಇಲ್ಲೇ ತೋರಿಸಿ ನಿಮಗೆ ಯಾವ್ದು ಯೂನಿವರ್ಸಿಟಿ ಅಂತ, ಅಲ್ಲೇ ಸೆಲೆಕ್ಟ್ ಮಾಡಿ, ನೋ ಪ್ರಾಬ್ಲಮ್. ಸೊ ನೆಕ್ಸ್ಟ್ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿ. ಸೊ ಇನ್ನು ನೆಕ್ಸ್ಟ್ ನೀವು ಗೌರ್ಮೆಂಟ್ ಆಫ್ ಕರ್ನಾಟಕ ರೆಕಗ್ನೈಸ್ಡ್ ಬೈ VTO. ಇನ್ನು ನಿಮ್ಮ CGPR ಮಾರ್ಕ್ಸ್ ಯಾವ್ದಾರು ಎಂಟ್ರಿ ಮಾಡ್ಬೋದು ಗೈಸ್. ಸೊ ಇಲ್ಲಿ ನಿಮ್ಮ CGPA ಎಂಟ್ರಿ ಮಾಡಿ. ಒಬ್ಟೈನ್ಡ್ ಔಟ್ ಆಫ್ 10. ಸೊ ಎಷ್ಟು ವರ್ಷ ಮಾಡಿದಿರಾ ಅಂತ ಹಾಕಿ, ಮತ್ತು ಪಾಸಿಂಗ್ ಇಯರ್ ಹಾಕಿ. ಅದಾದಮೇಲೆ ಸೆಲೆಕ್ಟ್ ಮಾಡಿ ನಿಮ್ಮದು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗಲ್ಲಿ ಯಾವುದಂತ, ಸಿವಿಲ್ ಇಂಜಿನಿಯರಿಂಗು. ಸೊ ಗೈಸ್ ನಿಮ್ಮದು ಫಸ್ಟ್ ಕ್ವಾಲಿಫಿಕೇಷನ್ ಡಿಪ್ಲೊಮಾ ಆಯಿತು. ನೆಕ್ಸ್ಟು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗು. ಇದಾದಮೇಲೆ ಸೇವ್ ಅಂತ ಕೊಡಿ ಗೈಸ್. ಇಲ್ಲಿ ನೋಡ್ಬೋದು ಕ್ವಾಲಿಫಿಕೇಷನ್ ಸೇವ್ಡ್ ಸಕ್ಸಸ್ಫುಲ್ಲಿ ಅಂತ ಬಂತು. ನೀವು ನೆಕ್ಸ್ಟ್ ಅಂತ ಕೊಡಿ. ಸೊ ಇದಾದಮೇಲೆ ಗೈಸ್ ನಿಮ್ಮದು ವರ್ಕ್ ಎಕ್ಸ್ಪೀರಿಯೆನ್ಸ್ ಹೇಳಿದೆ.
ಆ್ಯಕ್ಚುಲಿ ಇದೇನು ಮ್ಯಾಂಡೇಟ್ರಿ ಏನು ಕೇಳಿಲ್ಲ ಗೈಸ್, ನೀವು ಕೊಡೋದಾದರೆ ಡೀಟೇಲ್ಸ್ ಕೊಟ್ಕೋಬೋದು. ಸೊ ಇದಾದ್ಮೇಲೆ ನೋಡ್ಬೋದು ನೀವು ಯಾವ ಆರ್ಗನೈಸೇಷನ್ನು, ಕಾರ್ಪೊರೇಷನ್, ಗೌರ್ಮೆಂಟಾ, ಪ್ರೈವೇಟಾ ಅಂತ ಸೆಲೆಕ್ಟ್ ಮಾಡಿಕೊಂಡು ಆರ್ಗನೈಸೇಷನ್ ನೇಮು, ರೋಲು, ಡೆಸಿಗ್ನೇಷನ್ನು ಮತ್ತು ಸ್ಟಾರ್ಟ್ ಎಂಡ್ ಡೇಟ್ ಮತ್ತು ಪ್ರೆಸೆಂಟ್ ವರ್ಕ್ ಮಾಡ್ತಿರಲ್ಲ ಇಲ್ಲ ಅಂತ ಸೆಲೆಕ್ಟ್ ಮಾಡ್ಕೋಬೋದು ಗೈಸ್. ಇದಾದಮೇಲೆ ನೆಕ್ಸ್ಟ್ ಅಂತ ಕೊಡಿ. ಇದಾದಮೇಲೆ ನೋಡ್ಬೋದು ಗೈಸ್, ನಿಮಗೆ ಫೋಟೋ ಮತ್ತು ಸಿಗ್ನೇಚರ್ ಕೇಳ್ತಾರೆ. ಲೆಸ್ ದ್ಯಾನ್ 1 MB ಇರಬೇಕು. ಆದರೆ ಓನ್ಲಿ JPG ಫಾರ್ಮೆಟ್ ಗೈಸ್, ಬೇರೆ ಯಾವುದು ಫಾರ್ಮೆಟ್ ಆಗೋಲ್ಲ ಇಲ್ಲಿ. ಸೊ ಚೂಸ್ ಫೈಲ್ ಅಂತ ಕೊಡಿ. ಇದಾದಮೇಲೆ ಗೈಸ್ ನೀವು ಸೆಲೆಕ್ಟ್ ಮಾಡಿದ್ಮೇಲೆ 2 ಅಪ್ಲೋಡ್ ಅಂತ ಕೊಡಿ. ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬಂತು ನೋಡ್ಬೋದು ನೀವು, ಅಪ್ಲೋಡೆಡ್ ಅಂತ. ಸೊ ನೆಕ್ಸ್ಟ್ ಸೇವ್ ಅಂತ ಕೊಡಿ ಗೈಸ್. ಪ್ರಾಬ್ಲಮ್ ಈಗ ನೀವು ಫೈನಲ್ ಸಬ್ಮಿಟ್ ಅಂತ ಕೊಡಿ.